ವೀಕ್ಷಕರೇ ನಮಸ್ಕಾರ. ಇದು ಮಾಲೂರು ಜೂನಿಯರ್ ಕಾಲೇಜಿನ ಕರ್ಮಕಾಂಡದ ಸುದ್ದಿ. ವಿದ್ಯಾ ದೇಗುಲದಲ್ಲಿ ಈ ತರಹದ್ದೊಂದು ಕೃತ್ಯನ ಗುರುಗಳೇ ಗುರು ದಕ್ಷಿಣೆ ಕೇಳಿದ ಮಾಲೂರು ಕಾಲೇಜಿನ ಪ್ರಿನ್ಸಿಪಾಲ್, ಮಾಲೂರು ಕಾಲೇಜು ಪ್ರಾಂಶುಪಾಲರ ದರ್ಬಾರ್ಗೆ ಕಡಿವಾಣ ಹಾಕೋರು ಯಾರು, ಹಾಕೋದು ಯಾವಾಗ? ಇದು ಮಾಲೂರು ಜೂನಿಯರ್ ಕಾಲೇಜಿನ ಬೃಹತ್ ಕರ್ಮಕಾಂಡದ ಸ್ಟೋರಿ. ಗುರುಗಳಿಗೆ ಗುರು ದಕ್ಷಿಣೆ ಕೇಳಿದ ಮಾಲೂರು ಕಾಲೇಜು ಪ್ರಿನ್ಸಿಪಾಲ್ ನಿಜಕ್ಕೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಾಲೂರು ಕಾಲೇಜು ಪ್ರಾಂಶುಪಾಲರ ದರ್ಬಾರಿಗೆ ಕಡಿವಾಣ ಹಾಕೋದು ಯಾರು ಮತ್ತು ಯಾವಾಗ? ಶಿಕ್ಷಣ ಇಲಾಖೆ ಸಚಿವರೇ ಈ ಸ್ಟೋರಿಯನ್ನು ಗಮನಿಸಬೇಕು. ಅತಿಥಿ ಉಪನ್ಯಾಸಕರಿಂದ ಲಂಚದ ಕೆಲಸ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಪ್ರಾಂಶುಪಾಲರ ಮೇಲೆ ಭ್ರಷ್ಟಾಚಾರದ ತೂಗುಗತ್ತಿ ತೂಗ್ತಾ ಇದೆ. ಅತಿಥಿ ಉಪನ್ಯಾಸಕರಿಂದ ಪ್ರಿನ್ಸಿಪಾಲ್ ಲಂಚ ವಸೂಲಿ ಆರೋಪ. ಪ್ರಾಂಶುಪಾಲರ ವಿರುದ್ಧ ದೂರು ಮತ್ತು ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗಿದೆ. ಮಾಲೂರು ಸರ್ಕಾರಿ ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಿಕಾ ವಿರುದ್ಧ ತಿರುಗಿ ಬಿದ್ದ ಉಪನ್ಯಾಸಕರು. ಅತಿಥಿ ಉಪನ್ಯಾಸಕರಿಗೂ ಬಿಡದ ಕೈ ಬಿಸಿ ಚಟ, ಅಂದ್ರೆ ಕಾಸು ಕೇಳೋ ಚಟ. ಮಾಲೂರು ಜೂನಿಯರ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಚಂದ್ರಿಕಾ ಆಟ ಆಟೋಪ. ಅದಕ್ಕೆ ಕಡಿವಾಣ ಹಾಕೋರು ಯಾರು? ವಿದ್ಯಾ ದೇಗುಲದಲ್ಲಿ ಭ್ರಷ್ಟಾಚಾರದ ನರ್ತನಕ್ಕೆ ಮಾಲೂರಿನಲ್ಲಿ ಆಕ್ರೋಶಗಳು ಸ್ಫೋಟಗೊಂಡಿದೆ. ಇದು ಮಾಲೂರು ಜೂನಿಯರ್ ಕಾಲೇಜಿನ ಕರ್ಮಕಾಂಡದ ಸುದ್ದಿ. ವಿದ್ಯಾ ಕೇಂದ್ರಗಳನ್ನ ವಿದ್ಯಾ ದೇಗುಲಕ್ಕೆ ಹೋಲಿಸ್ತೀವಿ. ವಿದ್ಯಾ ದೇಗುಲ ಅಂದ್ರೆ ಅಲ್ಲಿ ಪಾಠ ಮಾಡುವ ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ದೇವರ ಸಮ. ಆ ತರಹದ್ದೊಂದು ದೇವರ ಸ್ಥಾನಮಾನದಲ್ಲಿರೋ ಪ್ರಾಂಶುಪಾಲರೇ ಕೈ ಚಾಚಿ ಲಂಚ ತಗೋತಾರೆ. ಕೈ ಚಾಚಿ ಅಂದ್ರೆ ಡಿಜಿಟಲ್ ಮುಖಾಂತರವಾಗಿಯೂ ಕೂಡ ಲಂಚ ಪಡೀತಾರೆ ಅನ್ನೋದಾದ್ರೆ ಇದು ಲಜ್ಜೆಗೆಟ್ಟ ನೀತಿ ಅಲ್ವಾ? ಇದು ಪ್ರಾಂಶುಪಾಲರಲ್ಲಿ ಇರಲೇಬಾರದ ಗುಣಗಳನ್ನು ಹೊಂದಿರುವಂತಹ ಈ ಪ್ರಾಂಶುಪಾಲರು ಲಂಚ ಪಡೆದ ಆರೋಪದ ಅಡಿ ಈಗ ಚರ್ಚೆಗೆ ಗ್ರಾಸರಾಗಿದ್ದಾರೆ. ಮಾಲೂರು ಸರ್ಕಾರಿ ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಿಕಾ ವಿರುದ್ಧ ಗುರುತರ ಆರೋಪವೊಂದು ಕೇಳಿ ಬಂದಿದೆ. ಅತಿಥಿ ಉಪನ್ಯಾಸಕರಿಗೂ ಬಿಡದ ಕೈ ಬಿಸಿ ಚಟ. ಮಾಲೂರು ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರು, ಆ ಕಾಲೇಜನ್ನು ಗಮನಿಸ್ತಾ ಇದ್ದೀರಿ, ಅವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ ಲಂಚ ಪಡೆದಿದ್ದಾರೆ ಅನ್ನೋದು. ಪಾಠ ಕೇಳೋದಕ್ಕೂ ಬರುವಂತಹ ವಿದ್ಯಾರ್ಥಿಗಳ ಮುಖ ಮತ್ತು ಭಾವನೆ ನೋಡಿಕೊಂಡು ಪಾಠ ಮಾಡಬೇಕಾಗಿರುವ, ಅವರಿಗೆ ಬೋಧಿಸಬೇಕಾಗಿರುವ, ಉತ್ತಮ ವಿಚಾರಗಳನ್ನು ಪಠಿಸಬೇಕಾಗಿರುವ ಪ್ರಾಂಶುಪಾಲರು ಲಂಚ ಪಡೆದುಕೊಳ್ಳೋದ ನಿಜಕ್ಕೂ ಕೂಡ ನಾಗರಿಕ ಸಮಾಜ ಒಪ್ಪಿಕೊಳ್ಳೋದಿಲ್ಲ. ಶಿಕ್ಷಣ ಸಚಿವರೇ, ಮಧು ಬಂಗಾರಪ್ಪ ಸಾಹೇಬ್ರೆ, ನಿಮ್ಮ ಮೂಗಿನ ನೇರಕ್ಕೆ ಅಥವಾ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಶಿಕ್ಷಕರ ಪರಿಸ್ಥಿತಿ ಇದು. ಇವರ ವಿರುದ್ಧ ಏನು ಕ್ರಮ ತಗೋತೀರಿ? ಏನು ಕ್ರಮ? ಮಾಲೂರು ತಾಲೂಕು ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಲಂಚದ ಆರೋಪ. ಹಾಗಾದ್ರೆ ಈ ಪ್ರಕರಣದಲ್ಲಿ, ಈ ಆರೋಪದಲ್ಲಿ ಏನೇನಾಗಿದೆ? ಮಾಲೂರು ತಾಲೂಕು ಕಾಲೇಜು ಪ್ರಾಂಶುಪಾಲರ ಲಂಚ ದರ್ಬಾರು. ಶಿಕ್ಷಣ ಇಲಾಖೆಗೆ ಕಪ್ಪು ಚುಕ್ಕೆ ತಂದ ಜೂನಿಯರ್ ಕಾಲೇಜು ಲೇಡಿ ಪ್ರಾಂಶುಪಾಲ್ ಚಂದ್ರಿಕಾ. ದಾಖಲೆ ಸಮೇತ ಬಯಲಾಯಿತು ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರ ಲಂಚದ ಕಹಾನಿ. ಅತಿಥಿ ಉಪನ್ಯಾಸಕರಿಂದ ಡಿಜಿಟಲ್ ಲಂಚ ಪಡೆದು ಸಿಕ್ಕಿಬಿದ್ದ ಪ್ರಾಂಶುಪಾಲ ಚಂದ್ರಿಕಾ. ಮಾಲೂರು ಜೂನಿಯರ್ ಕಾಲೇಜಿನಲ್ಲಿ ಮಾಡಬಾರದ ಕೆಲಸ ಮಾಡ್ತಿರುವಂತಹ ಪ್ರಿನ್ಸಿಪಾಲ್. ಕಾಲೇಜು ಕ್ರೀಡಾಂಗಣದಲ್ಲಿ ವಾಣಿಜ್ಯ ಮಳಿಗೆಗಳ ಟೆಂಡರ್ನಲ್ಲಿ ಪ್ರಿನ್ಸಿಪಾಲ್ ಅಕ್ರಮ. ಬೇಕಾದವರಿಗೆ ಟೆಂಡರ್ ನೀಡಿ ಅಕ್ರಮ ಎಸಗಿರುವ ಆರೋಪ. ಇದು ನಿಜಕ್ಕೂ ಕೂಡ ಅತ್ಯಂತ ಬಹುದೊಡ್ಡ ಆರೋಪ. ಪ್ರಿನ್ಸಿಪಾಲ್ ವಿರುದ್ಧ ಸಾಲು ಸಾಲು ಭ್ರಷ್ಟಾಚಾರದ ಆರೋಪ. ಮಾಲೂರು ಸರ್ಕಾರಿ ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಆಕ್ರೋಶದ ಅಲೆ ಎದ್ದಿದೆ. ಯಾವುದೋ ಒಬ್ಬ ರಾಜಕಾರಣಿಯ ವಿರುದ್ಧ ಈ ತರಹದೊಂದು ಆರೋಪ ಕೇಳಿ ಬಂದರೆ ಅಷ್ಟು ಅಚ್ಚರಿ ಆಗೋದಿಲ್ಲ. ಆದರೆ ವಿದ್ಯಾ ಕೇಂದ್ರದಲ್ಲಿ ವಿದ್ಯಾ ಬೋಧನೆ ಮಾಡಬೇಕಾಗಿರುವಂತಹ ಪ್ರಾಂಶುಪಾಲರ ವಿರುದ್ಧ ಲಂಚದ ಆರೋಪ ನಿಜಕ್ಕೂ ಕೂಡ ಅಸಹ್ಯ. ನಾಗರಿಕ ಸಮಾಜಕ್ಕೆ ಇದು ಒಂದು ತರಹದ ಆಘಾತವಾಗಿ ಕಾಡಬಹುದು. ಪಠಿಸಬೇಕಾಗಿದ್ದ, ಉತ್ತಮ ವಿಚಾರಗಳನ್ನು ಬೋಧಿಸಬೇಕಾಗಿದ್ದ, ಸಮಾಜಕ್ಕೆ ಮಾದರಿಯಾಗಬೇಕಾಗಿದ್ದ ಒಂದು ವ್ಯಕ್ತಿತ್ವ ಡಿಜಿಟಲ್ ಮುಖೇನ ಲಂಚ ಸ್ವೀಕಾರ ಮಾಡುತ್ತೆ. ಅದರರ್ಥ ಅಸಹ್ಯವನ್ನ ಹಂಗೆ ಕೈಯಲ್ಲಿ ಎತ್ಕೊಂಡು ಬಾಯಿಗೆ ಹಾಕೊಂಡಂಗಿದು. ಇದು ಒಂದು ವಿದ್ಯಾಕೇಂದ್ರದ ಪ್ರಾಂಶುಪಾಲರು ಮಾಡಲೇಬಾರದಂತಹ ಕೆಲಸ ಅಲ್ವಾ ಇದು? ಹಾಗಾದ್ರೆ ಏನಾಯಿತು? ಈ ಆರೋಪದ ಅತ್ಯಂತ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಗಮನಿಸೋದಾದ್ರೆ, ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರು ಅಂತ ಬರ್ತಾರೆ. ಆ ಅತಿಥಿ ಉಪನ್ಯಾಸಕರಿಂದ ಡಿಜಿಟಲ್ ಮುಖಾಂತರವಾಗಿ ಲಂಚ ಪಡಿತಿದ್ರು ಅನ್ನೋ ಆರೋಪ. ಸರ್ಕಾರಿ ಕಾಲೇಜಿನಲ್ಲಿ ಭ್ರಷ್ಟಾಚಾರದ ಚಂದ್ರಿಕಾ ದರ್ಬಾರ್ ಕಡಿವಾಣ ಹಾಕೋರು ಯಾರು? ಮಾಲೂರು ಜೂನಿಯರ್ ಕಾಲೇಜಿನಲ್ಲಿ ಕಾಸಿಗಾಗಿ ಹುದ್ದೆ ನೀಡ್ತಾ ಇರುವಂತಹ ಪ್ರಿನ್ಸಿಪಾಲ್. ಕಾಸಿಗಾಗಿ ಹುದ್ದೆ ನೀಡೋದು.
ಶಿಕ್ಷಣ ಸಚಿವರೇ ಕೂಡಲೇ ಪ್ರಿನ್ಸಿಪಾಲ್ ಚಂದ್ರಿಕಾ ಮೇಡಮ್ ವಿರುದ್ಧ ಆಕ್ಷನ್ ಅನ್ನು ತೆಗೆದುಕೊಳ್ಳಬೇಕು. ಶಿಕ್ಷಣ ಇಲಾಖೆ ಆಯುಕ್ತರೇ ಗಮನಿಸಬೇಕು. ವಿದ್ಯಾದೇಗುಲದಲ್ಲಿ ನಡೆಯುವಂತಹ ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೂ ಸಹಿಸಬೇಡಿ. ಇದು ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿಯ ಕಳಕಳಿಯ ವಿನಂತಿ. ಸರ್ಕಾರಿ ಕಾಲೇಜಿನಲ್ಲಿ ಭ್ರಷ್ಟಾಚಾರದ ಚಂದ್ರಿಕಾ ದರ್ಬಾರ್ ಕಡಿವಾಣ ಹಾಕೋದು ಯಾರು ಮತ್ತು ಯಾವಾಗ? ಶಿಕ್ಷಣ ಇಲಾಖೆಯಲ್ಲಿ ಈ ತರಹದ್ದೊಂದು ಆರೋಪ ಕೇಳಿ ಬಂದಾಗ ಸಹಿಸಿಕೊಂಡು ಕೂತ್ಕೋಬಾರದು ಶಿಕ್ಷಣ ಸಚಿವರು. ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷರು ಮಾಲೂರು. ಏನೇ ಇವತ್ತು ವಿಚಾರ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಉಪನಿರ್ದೇಶಕರ ಕಚೇರಿಗೆ ನಾವು ಭೇಟಿ ಕೊಟ್ಟಿದ್ವಿ. ವಿಚಾರ ನಮ್ಮ ಮಾಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಚಂದ್ರಿಕಾರವರು ಕಳೆದ ವರ್ಷ ನಾವು ಫಲಿತಾಂಶದ ವಿಚಾರವಾಗಿ ಒಂದಷ್ಟು ಸುದ್ದಿ ಮಾಡಿಸಿದ್ವಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಕಾಣ್ತಿದೆ ಅನ್ನೋ ವಿಚಾರವಾಗಿ ನಾವು ಸುದ್ದಿ ಮಾಡಿಸಿದ್ವಿ. ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ನಮ್ಮ ಗುರಿಯಾಗಿತ್ತು. ಆದರೆ ಅವರು ಇದನ್ನೇ ನೆಪ ಇಟ್ಕೊಂಡು ನಮ್ಮ ಸಂಘಟನೆ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಬಂದಿದ್ದಾರೆ. ಇದರ ವಿಚಾರವಾಗಿ ಇವತ್ತು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಬಹುತೇಕ 8 ಮಂದಿ ಅತಿಥಿ ಉಪನ್ಯಾಸಕರ ಬಳಿ ಅವರು ನೀವು ತಡವಾಗಿ ಬರ್ತೀರಾ ಅಂತ ಒಂದು ಕುಂಟು ನೆಪ ಹೇಳ್ಕೊಂಡು ಅವ್ರ ಹತ್ರನೇ ಫೋನ್ಪೇ ಮುಖಾಂತರ ಹಣನ ವಾಪಸ್ ಮಾಡ್ಕೊಳ್ಳೋದು. ಯಾವುದೇ ರೀತಿ ಸರ್ಕಾರಕ್ಕೆ ಅವರು ವಾಪಸ್ ಕೊಟ್ಟಿಲ್ಲ. ಈ ವಿಚಾರವಾಗಿ ನಾವು ಉಪನಿರ್ದೇಶಕ ಬಳಿ ಬಂದು ದೂರನ್ನು ಸಲ್ಲಿಸಿದ್ದೀವಿ. ಈ ದೂರಿನ ಅನ್ವಯ ಅವರು ಒಂದು ವಾರದೊಳಗಡೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ನಾವು ಒತ್ತಾಯ ಮಾಡ್ತಾ ಇರೋದು ನನ್ನ ಸಂಘಟನೆ ಅಂತಂದರೆ ಅವ್ರನ್ನ ಈ ಕೂಡಲೇ ದಯವಿಟ್ಟು ವರ್ಗಾವಣೆ ಮಾಡಿಸ್ಬೇಕು. ಈ ಜಾಗಕ್ಕೆ ಬೇರೆಯವ್ರನ್ನ ನಮ್ಮ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಪ್ರಾಂಶುಪಾಲರಾಗಿರುವ ಚಂದ್ರಿಕಾ ಈಗ ಫೋನ್ ಸಂಪರ್ಕದಲ್ಲಿ. ಚಂದ್ರಿಕಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ, ಅತಿಥಿ ಉಪನ್ಯಾಸಕರು ತಡವಾಗಿ ಬಂದರೂ ಕೂಡ ಅವರ ಜೊತೆ ಲಂಚ ಪಡೆದು ಅವರಿಗೆ ಕ್ಷಮೆ ಕೊಡ್ತಾ ಇದ್ರು, ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರು. ಆ ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಒಂದಷ್ಟು ಹಣವನ್ನು ಡಿಜಿಟಲ್ ಮುಖಾಂತರ ಕೊಡಬೇಕು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಚಂದ್ರಿಕಾ ಫೋನ್ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ವಿರುದ್ಧ ಒಂದು ಗುರುತರ ಆರೋಪ ಕೇಳಿ ಬಂದಿದೆ. ಅತಿಥಿ ಉಪನ್ಯಾಸಕರ ಜೊತೆ ಲಂಚ ಪಡೆದಿರ್ತಕ್ಕಂತಹ ಆರೋಪ, ಜೊತೆಗೆ ಅದು ಕೂಡ ಡಿಜಿಟಲ್ ಮುಖೇನ ಉಪನ್ಯಾಸಕರ ಜೊತೆ ಲಂಚ ಪಡೆಯುತ್ತಿದ್ರು. ಜೊತೆಗೆ ಅವರು ತಡವಾಗಿ ಬಂದರೂ ಕೂಡ ಆ ಕ್ಷುಲ್ಲಕ ಕಾರಣವನ್ನೇ ಮುಂದಿಟ್ಟುಕೊಂಡು ಅವ್ರ ಜೊತೆ ಒಂದಷ್ಟು ಲಂಚ ಪಡೆದಿದ್ದಾರೆ ಎನ್ನುವಂತ ಆರೋಪ. ಏನು ಹೇಳ್ತೀರಾ ಮೇಡಮ್? ಸರ್, ಎಲ್ಲಿಂದ ಸರ್ ಮಾತಾಡೋದು? ಸರ್, ಇದು ಫ್ರೀಡಂ ಟಿವಿಯಿಂದ ನಿಮ್ಮ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ ದಾಖಲೆ ಸಮೇತ ಒಂದಷ್ಟು ದೂರುದಾರರು ಕೂಡ ನಿಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ? ಸರ್ ಎಲ್ಲಿಂದ ಸರ್ ತಾವು ಮಾತಾಡೋದು? ಮೇಡಮ್, ಇದು ಫ್ರೀಡಂ ಟಿವಿ ಸುದ್ದಿವಾಹಿನಿ. ನೀವು ಮಾಲೂರು ಕಾಲೇಜಿನ ಪ್ರಾಂಶುಪಾಲರು ತಾನೆ ಚಂದ್ರಿಕಾ? ಹೌದು ಸರ್. ನಿಮ್ಮ ಕಾಲೇಜಲ್ಲಿ ಒಂದಷ್ಟು ಅತಿಥಿ ಉಪನ್ಯಾಸಕರು ಬರ್ತಾ ಇದ್ರಾ? ಹೌದು ಸರ್. ಆ ಅತಿಥಿ ಉಪನ್ಯಾಸಕರ ಫೋನ್ ಪೇ ಮುಖಾಂತರವಾಗಿ ಒಂದಷ್ಟು ಹಣ ಪಡೆದಿದ್ದೀರಾ? ಅಂತದ್ದು ಯಾವುದು ನಡೆದಿಲ್ಲ ಸರ್. ಅದರ ಸ್ಕ್ರೀನ್ ಶಾಟ್ ಅನ್ನ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು. ನಿಮ್ಮ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ನಾವು ತಡವಾಗಿ ಬಂದ್ರೆ ಆ ಕಾರಣವನ್ನ ಮುಂದಿಟ್ಟುಕೊಂಡು ನಮ್ಮ ಜೊತೆ ಹಣ ಪಡೆಯುತ್ತಿದ್ರು ನಮ್ಮ ಪ್ರಾಂಶುಪಾಲರು ಚಂದ್ರಿಕಾ ಅಂತ. ಆ ತರದ್ ನಾನು ಮಾಡಿಲ್ಲ ಸರ್ ಯಾವತ್ತೂ. ಈ ಆರೋಪವನ್ನ ನೀವು ತಳ್ಳಿ ಹಾಕ್ತೀರೇನು? ನಾನ್ ಮಾಡಿಲ್ಲ ಸರ್ ಆ ತರದ್ದು. ಅಂದ್ರೆ ಲೇಟ್ ಆಗಿ ಬಂದ್ರು ಅಂತ ನಾನು ತಗೊಂಡಿಲ್ಲ ಸರ್ ಆ ತರದ್ದು. ಇನ್ನು ಬೇರೆ ಯಾವ್ದಾದ್ರು ಕಾರಣಕ್ಕೋಸ್ಕರ ಹಣ ಪಡೆದಿದ್ರ? ಮುಂಚೆ ಏನ್ ಮಾಡ್ತಾ ಇದ್ವಿ ನಾವು, CBC ಇಂದ ಕೊಟ್ಟು CBC ಅವ್ರ ಹತ್ರ ತಗೊಂಡು ವಾಪಸ್ ಹಾಕ್ತಾ ಇದ್ವಿ. ಹಾಗಾದ್ರೆ ಈ ದೂರ ಯಾಕೆ ಕೊಡ್ತಿದ್ದಾರೆ? ಯಾಕೆ ಈ ತರಹದೊಂದು ಆರೋಪ ಮಾಡ್ತಿದ್ದಾರೆ ಇವರು? ಅವ್ರು ಯಾರೋ ಗುರೇಶ್ ಅನ್ನೋರು ಮಾಡ್ತಾ ಇರೋದು. ಏನು ಉದ್ದೇಶ? ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಬಹುಶಃ ನಾನ್ ಅನ್ಕೊಂಡಿದ್ದೀನಿ ನಮ್ ಸಿಬ್ಬಂದಿನೇ ಅವ್ರ ಜೊತೆ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ. ಅಲ್ಲ, ಒಂದು ಫೋನ್ ಪೇ ಮುಖಾಂತರವಾಗಿ ವಿದ್ಯಾ ಕೇಂದ್ರದ ಪ್ರಾಂಶುಪಾಲರಾಗಿದ್ದುಕೊಂಡು ಹಣದ ವ್ಯವಹಾರ ಮಾಡ್ತೀರಿ ಅನ್ನೋದನ್ನ ಅದಕ್ಕೆ ಕಾರಣ ಏನು ಅಂತ? ಸರ್, ಆ ತರದ್ದೇನು ಇಲ್ಲ ಸರ್. ನಾನು ಅದೇನು ಅಂತ ನಾನು ನೋಡ್ಬೇಕಲ್ಲ ಸರ್. ಯಾವಾಗಿಂತು ಅಂತ ಏನು ನನ್ಗೆ ಅಷ್ಟು ನೆನಪು ಬರ್ತಾ ಇಲ್ವಲ್ಲ ಸರ್. ಅಲ್ಲ, ಎಲ್ಲೂ ಕೂಡ ಬೆಂಕಿ ಹೊತ್ಕೊಳ್ಳೋದಲ್ಲ, ಹೊಗೆ ಕಾಣಿಸ್ಕೊಳ್ಳೋದಿಲ್ಲ. ಈ ತರಹದ್ದೊಂದು ಆರೋಪ ಮಾಡಬೇಕಾದ್ರೆ ದಾಖಲೆ ಇಟ್ಟುಕೊಂಡೇ ಹೇಳ್ತಿದ್ದಾರೆ ಪ್ರಾಂಶುಪಾಲರು. ಆದ್ರೂ ಕೂಡ ಗೆಸ್ಟ್ ಲೆಕ್ಚರ್ ಜೊತೆ ಕೆಲವೊಂದು ಕ್ಷುಲ್ಲಕ ಕಾರಣಗಳನ್ನು ಮುಂದಿಟ್ಕೊಂಡು ಹಣ ಕೇಳ್ತಾರೆ ಅನ್ನುವಂತಹದ್ದು.
ಅಲ್ಲ, ಇದನ್ನ ನೀವು ಯಾವ ದಾಖಲೆಯನ್ನು ಇಟ್ಕೊಂಡು ಇದನ್ನ ಅಲ್ಲೆಗಳಿತೀರಾ ಅಂತ? ಸರ್ ಆ ಥರದ್ದೇನು ನಡೆದಿಲ್ಲ ಸರ್. ಅಲ್ಲ, ಏನು ನಡೆದಿದೆ ಅನ್ನೋದಕ್ಕೆ ದಾಖಲೆ ಕೊಡ್ತಾರೆ ದೂರುದಾರರು, ಆದ್ರೆ ನಡೆದಿಲ್ಲ ಅನ್ನೋದಕ್ಕೆ ನೀವೇನ್ ದಾಖಲೆ ಕೊಡ್ತೀರಿ ಅಂತ? ಇಲ್ಲ ಸರ್, ಅದು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಏನ್ ಇದು ಅಂತ ನಾನು ನೋಡ್ಬೇಕಲ್ಲ ಸರ್. ನಂಗೆ 2 ದಿನ ಟೈಮ್ ಕೊಟ್ರೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ನಾನು ರೆಡಿ ಮಾಡ್ಕೊತೀನಿ ಅಂಡ್ ಐ ವಿಲ್ ಸಬ್ಮಿಟ್. ಸರಿ ಚಂದ್ರಿಕಾ ಅವರು, ಈಗ ನಿಮ್ಮ ಕಾಲೇಜಲ್ಲಿ ಎಷ್ಟು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಿದ್ದಾರೆ? ಈಗ ಪ್ರೆಸೆಂಟ್ 7. ಎಷ್ಟು? ಅವರೆಲ್ಲರ ಜೊತೆಯೂ ಕೂಡ ತಮ್ಮ ವ್ಯವಹಾರ ಅಚ್ಚುಕಟ್ಟಾಗಿದೆ, ಅರ್ಥಾತ್ ಶಾಲೆಯಲ್ಲಿ ಅತಿಥಿ ಉಪನ್ಯಾಸಕರು ನಿಮ್ಮ ಜೊತೆಗಿನ ಬಾಂಧವ್ಯ ಚೆನ್ನಾಗಿದೆಯಾ? ಹೇಳ್ತಾರೆ ಆಡಳಿತಾತ್ಮಕವಾಗಿಯೂ ನಿಮ್ ವಿರುದ್ಧ ಯಾವ ನಿಷ್ಠೂರ ಇಲ್ಲ ಅಲ್ಲಿನ ಅತಿಥಿ ಉಪನ್ಯಾಸಕರಿಗೆ? ಸರ್, ಈಗ ಮೇಲ್ಗಡೆ ಏನು ಗೊತ್ತಾಗಲ್ಲ ಸರ್, ಒಳಗಡೆ ಏನೇನ್ ಮಾಡ್ತಾರೋ ಯಾರಿಗೆ ಗೊತ್ತು ಸರ್. ನಮ್ಗೆ ರೆಗ್ಯುಲರ್ ಒಂದೇ, ಗೆಸ್ಟ್ ಲೆಕ್ಚರರ್ಸ್ ಒಂದೇ. ನಾನ್ ಯಾರು ಭೇದ ಭಾವ ಮಾಡೋದೇ ಇಲ್ಲ ಯಾರನ್ನೂ. ಬೋತ್ ಆರ್ ಸೇಮ್. ಅಲ್ಲ, ಅವ್ರ ಸಂಬಳ ಅವ್ರಿಗೆ ಬರುತ್ತೆ, ಇವ್ರ ಸಂಬಳ ಇವ್ರಿಗೆ ಬರುತ್ತೆ. ಸರ್ಕಾರ ಏನ್ ಕೆಲಸ ಹೇಳಿದೆ ಅದು ಯಾರಾದ್ರೂ ನಿಮ್ಮ ವಿರುದ್ಧದ ಆರೋಪ ಸತ್ಯವಾದ್ರೆ ಕಾನೂನು ಕ್ರಮ ಜರುಗುತ್ತೆ, ಅದಕ್ಕೆ ನೀವು ಸಿದ್ಧರಿದ್ದೀರೇನು? ಸರ್ ಹೇಳಿ ಇನ್ನೊಂದ್ಸರಿ. ಅತಿಥಿ ಉಪನ್ಯಾಸಕರ ಜೊತೆ ಕೆಲ ಕ್ಷುಲ್ಲಕ ಕಾರಣಗಳನ್ನ ಮುಂದಿಟ್ಟುಕೊಂಡು ನೀವು ಲಂಚ ಪಡೆದಿದ್ದು ನಿಜವೇ ಆಗಿದ್ದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಆಗುತ್ತೆ, ಸಿದ್ಧರಿದ್ದೀರೇನು? ಕಾನೂನು ಕ್ರಮ ಆಗುತ್ತೆ. ನಿಮ್ ವಿರುದ್ಧ ಈಗ ಆರೋಪ ಮಾಡ್ತಿದಾರಲ್ಲ, ಆರೋಪಕ್ಕೊಂದಷ್ಟು ದಾಖಲೆಗಳನ್ನು ತೋರಿಸ್ತಿದ್ದಾರೆ. ಫೋನ್ ಪೇ ಮುಖಾಂತರವಾಗಿ ಮೇಡಮ್ ನಮ್ ಜೊತೆ ಚಂದ್ರಿಕಾ ಅವರು ಹಣ ಪಡಿತಿದ್ರು, ಬೇರೆ ಬೇರೆ ನಮ್ಮನ್ನ ಮಾನಸಿಕವಾಗಿ ನೀನ್ ಯಾಕೆ ಲೇಟ್ ಬಂದೆ ಅಂತ ಹೇಳಿ ಮಾನಸಿಕವಾಗಿ ಒತ್ತಡ ಹಾಕ್ತಿದ್ರು. ಈ ಎಲ್ಲ ಆರೋಪಗಳನ್ನ ಮುಂದಿಟ್ಕೊಂಡು ಒಂದಷ್ಟು ದಾಖಲೆಗಳನ್ನು ಕೊಡ್ತಿದ್ದಾರೆ. ನಾನ್ ಕೇಳಿದೀನಿ ಅಷ್ಟೇ, ನಾನು ಆರೋಪ ಏನ್ ಮಾಡಿಲ್ಲ. ಅಲ್ಲಿ ಕ್ಲಾಸ್ ಸಫರ್ ಆಗ್ತಾ ಇತ್ತು, ಕೇಳಿದ್ನಿ ಅಷ್ಟೇ. ಅದಕ್ಕೆ ಪ್ರತಿಯಾಗಿ ನೀವೇನು ಅಪೇಕ್ಷೆ ಮಾಡ್ತಿರ್ಲಿಲ್ಲ? ಇಲ್ಲ ಸರ್, ಇಲ್ಲ. ಯಾಕೆ ಲೇಟ್ ಬರ್ತೀರಾ ಅಂತ ಕೇಳಿದೀನಿ ಅಷ್ಟೇ. ಯಾಕಂದ್ರೆ ಮಕ್ಳು ಆಚೆ ಓಡಾಡ್ತಾ ಇರ್ತಾರೆ, ಐ ಆನ್ಸರ್ಬಲ್ ಟು ಪಬ್ಲಿಕ್, ಅಷ್ಟು ಬಿಟ್ರೆ ಆ ತರದ್ ಏನು ಇಲ್ಲ. ದೇ ಆರ್ ಆಲ್ ಫ್ರೆಂಡ್ಲಿ ವಿತ್ ಮೀ. ಬೇರೆಯವರು ಇನ್ಸ್ಟಿಗೇಟ್ ಮಾಡಿರ್ತಾರೆ, ಚಂದ್ರಿಕಾ ಅವರು ಹಣ ಪಡಿತಿದ್ರು ಅನ್ನೋ ಸ್ಕ್ರೀನ್ ಶಾಟ್ ಗಳನ್ನ ಕಳಿಸ್ತಾರೆ ಅವರು. ಅಂದ್ರೆ ಅದನ್ನೇ ದಾಖಲೆ ರೂಪದಲ್ಲಿ ತೋರಿಸ್ತಾರೆ, ಚಂದ್ರಿಕಾ ಅವರು ಹಣ ಪಡೆದಿದ್ದಾರೆ ಅಂತ. ಅದಕ್ಕೆ ಏನ್ ಹೇಳ್ತೀರಿ? ಯಾವ ಕಾರಣಕ್ಕೋಸ್ಕರ ಹಣ ಪಡೆದಿದ್ರಿ? ಸರ್ ಹೇಳಂದಲ್ಲ ಸರ್, ಆ ತರದ್ದೇನು ಇಲ್ಲ. ನಾನ್ ನೋಡ್ಬೇಕು ಏನೋದು ಅಂತ ನೋಡ್ಬೇಕು. ಅಲ್ಲ, ಒಬ್ಬ ಅತಿಥಿ ಉಪನ್ಯಾಸಕರ ಜೊತೆ ಪ್ರಾಂಶುಪಾಲರು ಹಣದ ವ್ಯವಹಾರವನ್ನ ಯಾಕೆ ಇಟ್ಕೋಬೇಕು? ನಿಮಗೂ ಅವ್ರಿಗೆ ಏನ್ ಸಂಬಂಧ? ಅತಿಥಿ ಉಪನ್ಯಾಸಕರು ನಿಮ್ಮ ಕಾಲೇಜಿಗೆ ಬರೋದು ಅವರು ಉಪನ್ಯಾಸ ಮಾಡೋದಕ್ಕೆ, ನಿಮಗೆ ಹಣ ಕೊಡೋದಕ್ಕಲ್ಲ. ನಿಮಗೂ ಅವರಿಗೂ ಹಣದ ವ್ಯವಹಾರ ಯಾಕೆ ಬಂತು? ಈ ಪ್ರಶ್ನೆಗೆ ಪ್ರಾಂಶುಪಾಲರ ಬಳಿ ಉತ್ತರ ಇಲ್ಲ. ಚಂದ್ರಿಕಾ ಅವರ ಬಳಿ ಈ ತರಹದ್ದೊಂದು ಪ್ರಶ್ನೆ ವ್ಯಕ್ತವಾಗುವಾಗ ಯಾವುದೇ ತರಹದ ಸಮರ್ಥವಾದ ಉತ್ತರಗಳು ಬರೋದಿಲ್ಲ. ಕಾಲೇಜಿಗೆ ಅತಿಥಿ ಉಪನ್ಯಾಸಕರು ಬರೋದು ಉಪನ್ಯಾಸ ಮಾಡೋದಕ್ಕೆ, ಹಣದ ವ್ಯವಹಾರ ಮಾಡೋದಕ್ಕಲ್ಲ. ಚಂದ್ರಿಕಾ ಅವರೇ, ನೀವು ಪ್ರಾಂಶುಪಾಲರು, ಅಲ್ಲಾಗುವಂತಹ ಸಮಸ್ಯೆಗಳಿಗೆ ಪರಿಹರಿಸಬೇಕಾದ ವ್ಯಕ್ತಿತ್ವಗಳು. ಫೋನ್ ಪೇ ಮುಖಾಂತರವಾಗಿ, ಗೂಗಲ್ ಪೇ ಮುಖಾಂತರವಾಗಿ ಹಣ ಪಡೆಯೋದಕ್ಕೆ ನೀವೇನಲ್ಲಿ ಬೇರೆ ವಹಿವಾಟುಗಳನ್ನು ಮಾಡ್ತಾ ಇಲ್ಲ. ಸೊ ಚಂದ್ರಿಕಾ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಚಂದ್ರಿಕಾ ಅವರು ಮಾತನಾಡ್ತಾ ಇದ್ರು. ಆದ್ರೆ ಹಣದ ವ್ಯವಹಾರದ ಬಗ್ಗೆ ದಾಖಲೆಗಳು ಇದೆ ಅಂತ ಕೇಳುವಾಗ ಅವರ ಬಳಿ ಉತ್ತರವಿಲ್ಲ. ಆದ್ರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎನ್ನುವ ಅರ್ಥದಲ್ಲಿ ಅವರು ಇದನ್ನ ಅಲ್ಲೆಗಳಿತಿದ್ದಾರೆ. ಈ ಆರೋಪ ಸುಳ್ಳು, ನಾನು ಯಾವುದೇ ತರಹದ ಅಕ್ರಮವಾಗಿ ಹಣವನ್ನು ಕೂಡ ಪಡೆದಿಲ್ಲ ಅಂತ ಹೇಳಿ ಚಂದ್ರಿಕಾ ಕ್ಲಾರಿಟಿಯನ್ನು ಕೊಡ್ತಾ ಇದ್ರು. ಇನ್ನು ಮುಂದಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.